ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಈಗ ನಾನು ಹಂಪಿಗೆ ಬಂದೀನಿ. ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದಂಥ ದೇವಾಲಯಗಳಾಗಲಿ, ಮಂಟಪಗಳಾಗಲಿ, ಪುಷ್ಕರಣಿಗಳಾಗಲಿ, ಬಜಾರ್ಗಳಾಗಲಿ ಎಲ್ಲವೂ ನೋಡ್ಕೊಂಬರೋಣ ಬನ್ನಿ. ನಮಗೆ ಹಂಪಿ ನೋಡಲಿಕ್ಕೆ ಸುಮಾರು 2 ದಿನ ಬೇಕಾಗುತ್ತೆ. ನಾನು ಒಂದು ದಿನದಲ್ಲಿ ಆದಷ್ಟು ಹಂಪಿಯನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಹಂಪಿ ಆಲ್ಮೋಸ್ಟ್ ಎಲ್ಲವೂ ಒಂದು ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೆ ಇದು ಹಂತವಾಗಿ ನಾನು 4 ಭಾಗಗಳ ಮಾಡಿದ್ದೀನಿ. ಯಾಕಂದರೆ ಒಮ್ಮೆ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕಿದರೆ ಅದು ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ನೋಡಲಿಕ್ಕೂ ಬೋರ್ ಅನಿಸುತ್ತೆ. ನಾನು ಆದಷ್ಟು ಹಂತವಾಗಿ 4 ಭಾಗ ವಿಂಗಡಣೆ ಮಾಡಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಬಟ್ ಏನಂದರೆ ಹಂಪಿಯಲ್ಲಿ ಈಗ ನಾನು ವಿರೂಪಾಕ್ಷ ದೇವಾಲಯ ಹತ್ರ ಇದ್ದೀನಿ. ವಿರೂಪಾಕ್ಷ ದೇವಾಲಯ ಬಂದು ಈ ದೇವಸ್ಥಾನದ ಮಾತ್ರ ನಮಗೆ ನೋಡಲಿಕ್ಕೆ ಚೆನ್ನಾಗಿ ಸಿಗುತ್ತೆ. ಇನ್ನು ಉಳಿದ ದೇವಾಲಯಗಳೆಲ್ಲ ಹಾಳಾಗಿದೆ. ಎಲ್ಲ ಒಂದು ದೇವಸ್ಥಾನ ಒಡೆದು ಹಾಕಿದ್ದಾರೆ, ಫುಲ್ ಸರ್ವನಾಶ ಮಾಡಿಕ್ಕಿದ್ದಾರೆ. ಬಟ್ ಆದರೆ ಈ ದೇವಾಲಯ ಮಾತ್ರ ಇನ್ನೂ ಇಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತದೆ. ಇಲ್ಲಿ ಹಲವು ದೇವರುಗಳನ್ನು ಪೂಜೆ ಮಾಡ್ತಾರೆ. ದೇವಿ ದೇವಸ್ಥಾನ ಇದೆ, ಹಾಗೂ ಹಲವು ದೇವಾಲಯಗಳ ಒಳಗೆ ಯಾವ್ಯಾವ ದೇವಾಲಯಗಳಂತ ಹೇಳ್ತೀನಿ ನಾನು ಮುಂದೆ ಬನ್ನಿ. ನಾನು ಈ ಮೊದಲೇ ಸಿಗಿದೆ ಹಂಪಿಯ ಮಂಟಪಗಳು ಹಾಗೂ ಬೃಹತ್ತಾದ ಸಭಾಂಗಣ ಅಂತ ಹೇಳ್ಬೇಕು. ಇಲ್ಲಿ ಮೊದಲನೇ ಗೋಪುರ, 2ನೇ ಗೋಪುರ ಸಿಗುತ್ತೆ, ದ್ವಾರ ಬಾಗಿಲು ಸಿಗುತ್ತೆ. ಅದು ಬಾಗಿಲ ದಾಟಿ ಬಂದರೆ ಈ ಸಿಗುವುದೇ ಮಂಟಪಗಳು. ಈಗ ನೋಡಿ, ಇದೆಲ್ಲ ಮಂಟಪಗಳು. ಈ ಮಂಟಪದ ಪಕ್ಕದಲ್ಲಿ ದೇವಸ್ಥಾನಗಳಿದೆ, ಗರ್ಭಗುಡಿಗಳಿದೆ, ಗರ್ಭ ಮಂಟಪಗಳಿವೆ. ತೋರಿಸ್ತೀನಿ ಬನ್ನಿ ನಾ ಮುಂದೆ. ವಿರೂಪಾಕ್ಷ ದೇವಾಲಯವು ಹೇಮಾಕೂಟದ ಬೆಟ್ಟದ ಉತ್ತರ ಭಾಗದಿಂದ ಇಳಿದರೆ ವಿರೂಪಾಕ್ಷ ದೇವಾಲಯದ ಪೂರ್ವ ಪ್ರವೇಶ ದ್ವಾರ ದೊರಕುತ್ತದೆ. ಪೂರ್ವದಲ್ಲಿರುವ ಗೋಪುರವನ್ನು ಹಿಮ್ಮಡಿ ದೇವರಾಯ ಕ್ರಿಸ್ತಕ 1422 1436 ಬಳಿಕ ಅಧಿಕಾರಿಯಾಗಿದ್ದ ಪ್ರೋಲ್ಗಟ್ಟಿ ತಿಮ್ಮಪ್ಪನ ನಿರ್ಮಿಸಿದನು. ಈ ಗೋಪುರವನ್ನು ಭೀಷ್ಮಪಯ್ಯ ಗೋಪುರವೆಂದು ಸಹ ಕರೆಯಲಾಗುತ್ತದೆ. ಒಳಗಿರುವ ಕಿರಿಯ ಗೋಪುರವನ್ನು, ಒಳಚಿತ್ರವಿರುವ ರಂಗಮಂಟಪವನ್ನು ಶ್ರೀಕೃಷ್ಣ ದೇವರಾಯ ಕ್ರಿಸ್ತಕ 1510ರಲ್ಲಿ ನಿರ್ಮಿಸಿದನು. ದೇವಾಲಯದ ಸಂಕೀರ್ಣದಲ್ಲಿ ಅನೇಕ ಉಪಗುಡಿಗಳನ್ನು ಮತ್ತು ಮಂಟಪದ ಸಾಲು ಪ್ರಕಾರ ಗೋಡೆಯ ಒಳ ಆವರಣದಲ್ಲಿದೆ. ಇಲ್ಲಿರುವ ಕೆಲವು ಮುಖ್ಯ ಗುಡಿಗಳೆಂದರೆ ಸೂರ್ಯನಾರಾಯಣ, ತಾರಕೇಶ್ವರ, ಮುಕ್ತಿ ನರಸಿಂಹ, ಪಾತಾಳೇಶ್ವರ, ನವದುರ್ಗ, ಸರಸ್ವತಿ, ವಿದ್ಯಾರಣ್ಯ, ಪಾರ್ವತಿ, ಭುವನೇಶ್ವರಿ, ಗೊಜ್ಜಲಿ, ಮಾಧವ ಮತ್ತು ವೆಂಕಟೇಶ್ವರ ದೇವಾಲಯ ಚಾಲುಕ್ಯರ ಕ್ರಿಸ್ತಕ 12ನೇ ಶತಮಾನದ ಶೈಲಿಯಲ್ಲಿದೆ. ದೇವಾಲಯವನ್ನು ಶಿವ ಪಂಚಾಯತನ ವಾಸ್ತು ಆಧರಿಸಿ ನಿರ್ಮಿಸಲಾಗಿದೆ. ಶ್ರೀ ವಿರೂಪಾಕ್ಷ ದೇವಾಲಯದ ಆಚಾರ ವಿಚಾರಗಳೆಂದರೆ ಶ್ರೀ ವಿದ್ಯಾರಣ್ಯರು ಹಾಕಿಕೊಟ್ಟ ಪೂಜೆ ಪದ್ಧತಿಯಂತೆ ಶ್ರೀ ವಿರೂಪಾಕ್ಷ ಸ್ವಾಮಿಯ ಪೂಜೆ ನಡೆಯುತ್ತದೆ. ಇಲ್ಲಿ ವಿದ್ಯಾರಣ್ಯರು ಪರವಾಗಿ ಆಚಾರ್ಯರು ಪೂಜೆ ಮಾಡುತ್ತಾರೆ. ಅದರಿಂದಲೇ ವಿರೂಪಾಕ್ಷನ ಮುಂದೆ ವಿದ್ಯಾರಣ್ಯರ ಪಾದುಕೆಗಳಿವೆ. ಪ್ರತಿನಿತ್ಯ ತ್ರಿಕಾಲ ಪೂಜೆ, ನೈವೇದ್ಯ, ತ್ರಿಕಾಲ ಬಲಿಹರಣ ನಡೆಯುತ್ತದೆ. ದೇವಸ್ಥಾನದ ಸಮಯ ಬೆಳಗ್ಗೆ 6ರಿಂದ 8 ಗಂಟೆವರೆಗೆ, ಮಧ್ಯಾಹ್ನ 11ರಿಂದ 12 ಗಂಟೆ, ಸಾಯಂಕಾಲ 6:30ರಿಂದ 8 ಗಂಟೆವರೆಗೆ ತ್ರಿಕಾಲ ಪೂಜೆ ಸಮಯ ನಡೆಯುತ್ತದೆ. ನಾವು ಎಲ್ಲ ದೇವರನ್ನು ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಸಿಗುವುದೇ ಮನ್ಮಥ ಹೊಂಡ ಅಥವಾ ಕುಷ್ಕರ್ಣಿ ಎಂದು ಕರೆಯಲಾಗುತ್ತದೆ. ಇದು ನೋಡಿ, ಮನ್ಮಥ ಹೊಂಡ ಮತ್ತು ಕುಷ್ಕರ್ಣಿ ಎಂದು ಕರೆಯಲಾಗುತ್ತದೆ. ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇರಬಹುದು ಇದು. ನೋಡಿ, ಸುತ್ತಲೂ ಮೆಟ್ಟಲು ಇದೆ. ಇಲ್ಲಿ ಕೋತಿಗಳ ಹಾವಳಿ ಜಾಸ್ತಿ ಇರುತ್ತದೆ. ನಿಮ್ಮ ಕೈಯಲ್ಲಿ ಏನಾದರೂ ಫುಡ್ ತಿನಿಸುಗಳಿದ್ರೆ ಕಿತ್ಕೊಂಡು ಬಿಡುತ್ತೆ. ಹಾಗಾಗಿ ದಯವಿಟ್ಟು ಇಲ್ಲಿ ಯಾವುದೇ ಥರದ ಫುಡ್ಡು ಏನು ತೊಗೊಂಡು ಹೋಗಬೇಡಿ. ನೋಡಿ, ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಕೋತಿಗಳಿವೆ. ಹಾಗಾಗಿ ನಿಮ್ಮ ಬ್ಯಾಗ್ಗಳನ್ನು ನಿಮ್ಮಲ್ಲಿ ಅಲ್ಲೇ ಗಾಡಿಯಲ್ಲಿ ಇಟ್ಕೊಂಬಂದರೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಿಮಗೆ ಕೋತಿಗಳು ಬಿಡುವುದೇ ಇಲ್ಲ. ನೋಡಿ, ಇದೆಲ್ಲ ಮನ್ಮಥ ಹೊಂಡದ ಪಕ್ಕ ಚಿಕ್ಕ ಚಿಕ್ಕ ದೇವಾಲಯಗಳು, ಗುಡಿಗಳು, ಸಣ್ಣ ಸಣ್ಣ ಮಂಟಪಗಳು, ರಂಗ ಮಂಟಪಗಳು ಇಲ್ಲೆಲ್ಲ ನೋಡ್ಬೋದು ನೀವು.
ಸಣ್ಣ ಮಂಟಪಗಳು, ಚಿಕ್ಕ ಚಿಕ್ಕ ಮಂಟಪಗಳು ನೋಡಿ. ಅಲ್ಲಿ ಅದರ ಆಪೋಸಿಟಲ್ಲಿ ಒಂದು ಮಂಟಪವಿದೆ. ಹೀಗೆ ಈ ದೇವಸ್ಥಾನದ ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಮನ್ಮಥ ಹೊಂಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೆಳೆಯರೇ, ನಮಗೆ ಹೊಸಪೇಟೆಯಿಂದ ಹಂಪಿಯನ್ನು ತಲುಪುತ್ತಿದ್ದಂತೆ ಮೊದಲು ಸಿಗುವುದೇ ಸಾಸಿವೆ ಕಾಳ ಗಣಪತಿ. ಈ ಸ್ಮಾರಕವು 2.4 ಮೀಟರ್ ಎತ್ತರ, 4 ಕೈಗಳಿರುವ ಗಣೇಶನನ್ನು ಸಾಸಿವೆ ಕಾಳ ಗಣೇಶ ಎಂದು ಕರೆಯಲಾಗುತ್ತದೆ. ಶಿಲ್ಪದ ಮುಂಭಾಗವು ಗಣೇಶನ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ. ಗಣೇಶನು ತನ್ನ ತಾಯಿಯ ತೊಡೆಯ ಮೇಲಿರುವಂತೆ 2 ಹಾಸನ ಭಾಗವನ್ನು ಶಿಲ್ಪದ ಹಿಂಭಾಗದಲ್ಲಿ ತೋರುವ ಮೂಲಕ ಶಿಲ್ಪವು ತನ್ನ ಕಲಾ ನಿಪುಣತೆಯನ್ನು ತೋರುತ್ತಿದ್ದಾನೆ. ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಸುಂದರವಾಗಿರುವ ಈ ಶಿಲ್ಪವನ್ನು ಎತ್ತರದ ಕಟ್ಟೆಯ ಮೇಲಿರಿಸಲಾಗಿದ್ದು, ಅದರ ಭಾಗದಲ್ಲಿ ಸರಳ ರಚನೆ ಕಂಬಗಳಿರುವ ಮಂಟಪವನ್ನು ನಿರ್ಮಿಸಲಾಗಿದೆ. ಗೆಳೆಯರೇ, ನಾವು ಸಾಸಿವೆ ಕಾಳ ಗಣಪತಿಯನ್ನು ನೋಡ್ತಾ ಮುಂದೆ ಬೆಟ್ಟವನ್ನು ಏರುತ್ತಾ ಮುಂದೆ ಬಂದರೆ ನಮಗೂ ಸಿಗುವುದೇ ಇನ್ನೊಂದು ಮಂಟಪ ಹಾಗೂ ಸೂರ್ಯಾಸ್ತ. ಇಲ್ಲಿ ಸೂರ್ಯಾಸ್ತ ನೋಡಲಿಕ್ಕೆ ತುಂಬ ಅದ್ಭುತವಾಗಿರುತ್ತದೆ. ಈ ಬೆಟ್ಟವನ್ನು ಏರಿಕೊಂಡು ಮುಂದೆ ಬಂದರೆ ನೋಡಿ, ಇಲ್ಲೊಂದು ದ್ವಾರ ಸಿಗುತ್ತೆ. ಈ ದ್ವಾರವನ್ನು ದಾಟಿ ಮುಂದೆ ಬಂದರೆ ನಮಗೆ ಸಿಗುವುದೇ ಇಲ್ಲಿ ಬೃಹತ್ತಾದ 7 ಅಂತಸ್ತಿನ ಕಟ್ಟಡವನ್ನು ನೋಡ್ಬೋದು ನೀವು. ನೋಡಿ, ಇಲ್ಲಿ 7 ಅಂತಸ್ತಿನ ಕಟ್ಟಡ ಮತ್ತು ಮಂಟಪವನ್ನು ನೀವು ನೋಡ್ಬೋದು. ಈ ಮಂಟಪದ ಮುಂದೆ ಸಂಜೆ ಆಗ್ತಿದ್ದಂತೆ ಸೂರ್ಯಾಸ್ತ ಬೆಟ್ಟದ ಮೇಲೆ, ಹೇಮಕೂಟದ ಬೆಟ್ಟದ ಮೇಲೆ ನೀವು ಸಂಜೆಗೆ ಬಂದು ಕುಳಿತುಕೊಂಡರೆ ಅದ್ಭುತವಾದಂಥ ಈ ಹಂಪಿಯ ಕೆಲವೊಂದು ಸೌಂದರ್ಯವನ್ನು ನೀವು ನೋಡ್ಬೋದು. ಪ್ರಕೃತಿ ಹೇಗೆ ತನ್ನ ಹಚ್ಚ ಹಸಿರಾದಂಥ ಸೌಂದರ್ಯವನ್ನು ಕಾಣ್ತದೆ ಅಂದರೆ ಅದ್ಭುತವಾದಂಥ ನೀವು ನೋಟವನ್ನು ನೋಡ್ಬೋದು. ಇಲ್ಲಿಯೇ ನೋಡಿ 2 ಅಂತಸ್ತಿನ ಒಂದು ಮಂಟಪ ನೋಡಿ. ಇದೆಲ್ಲ ಸಂಜೆ ಟೈಮ್ ಆಗಿರೋದ್ರಿಂದ ಸೂರ್ಯಾಸ್ತ ಹೇಗೆ ಅದ್ಭುತವಾಗಿ ಕಾಣಿಸ್ತದೆ ಅಂದರೆ ನಾನು ತೋರಿಸ್ತೀನಿ ಹೇಗೆ ಅದು ಸೂರ್ಯಾಸ್ತ ಎಷ್ಟು ಅದ್ಭುತವಾಗಿ ಕಾಣ್ತದೆ ಅಂದರೆ. ಇದು ನೋಡಿ, ಇದು ಹೇಮಕೂಟ ಬೆಟ್ಟದ ಮೇಲೆ ಇರುವಂಥ ಮಂಟಪಗಳು, ಚಿಕ್ಕ ಚಿಕ್ಕ ಮಂಟಪಗಳು ನೋಡಿ. ಎಲ್ಲಿ ನೋಡಿದ್ರೆ ದೇವಸ್ಥಾನಗಳು, ಮಂಟಪಗಳು, ಗುಡಿಗಳು, ಹೀಗೆ ಬಜಾರ್ಗಳು. ಹಂಪಿ ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯ ಅಂದರೆ ಅದೊಂಥರ ವೈಭವದ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಹೇಗಿದೆ ಸಂಜೆ ಟೈಮ್, ಇದು ಒಂದು 6 ಗಂಟೆ ಸುಮಾರು. ಅದು ಹೇಗಿದೆ ಸೂರ್ಯಾಸ್ತ ಆಗ್ತಾ ಇದ್ದಾನೆ. ನೋಡಿ, ಇಲ್ಲಿಂದ ವಿರೂಪಾಕ್ಷ ದೇವಾಲಯ ಜೊತೆ ಕಾಣುತ್ತೆ. ಆ ಬೆಟ್ಟದ ಮೇಲಿಂದ ನೋಡಿ ವಿರೂಪಾಕ್ಷ ದೇವಾಲಯದ ಇದು ಗೋಪುರ ನೋಡಿ. ಇಲ್ಲಿ ಕೋತಿಗಳ ಜೊತೆಗೆ ಎಷ್ಟು ಆಟ ಆಡ್ತಾ ಇರೋದು ಸಂಜೆ ಟೈಮ್. ಎಷ್ಟೊಂದು ಕೋತಿಗಳ ಜೊತೆಗೆ ಆ ಬೆಟ್ಟದ ಮೇಲೆ ಕುಳಿತಿದ್ದಾವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.